ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ, ಪೊಲೀಸೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಏನಾದರೂ ತೊಂದರೆ ಇದೆಯಾ ಅಂತ ಕೇಳೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆಸರೆ ಅಂತ ಒಂದು ಕಾರ್ಯಕ್ರಮ ಇದೆ. ಆಸರೆ ಅಂತಂದ್ರೆ ಈ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರಾದರೂ ಒಬ್ಬಂಟಿ ವಯಸ್ಕರು ಏನಾದರೂ ಇದ್ರೆ ಅವರಿಗಾಗಿ ಏನಾದರೂ ತೊಂದರೆ ಇದೆಯಾ, ಸಹಾಯಕ್ಕೆ ಏನಾದರೂ ಬೇಕಾ ಅಂತ ಕೇಳ್ಕೊಳ್ಳಿಕ್ಕೆ ಅದು ಕಾರ್ಯಕ್ರಮ ಇದೆ. ಸನ್ಮಿತ್ರ ಅಂತ ಕಾರ್ಯಕ್ರಮ ಇದೆ. ಈಗಿನ ಪೀಳಿಗೆಗಳು ನೀವು ಗೊತ್ತಿದೆ, ಮಾದಕ ದ್ರವ್ಯಗಳಿಗೆ ಬಲಿಯಾಗಿ ತೊಂದರೆಗೆ ಈಡಾಗ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಅವರು ಸಹಾಯಕ್ಕಾಗಿ ಅವರನ್ನ ಆ ವ್ಯಸನ ಮುಕ್ತ ಮಾಡೋಕ್ಕೋಸ್ಕರ ಅವ್ರಿಗೂ ಕೂಡ ನಾವು ಪೊಲೀಸರು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ನ್ಯೂ ಬೀಟ್ ಸಿಸ್ಟಮ್ ಅಂತೇಳಿ ಹೊಸ ಬೀಟ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಕಡ್ಡಾಯವಾಗಿ ಅಟ್ಲೀಸ್ಟ್ 15 ದಿವಸಕ್ಕೆ ಒಂದ್ಸರಿ ಆದರೂ ಎಲ್ಲ ಗ್ರಾಮಕ್ಕೂ ಭೇಟಿ ನೀಡಬೇಕು, ಸಾರ್ವಜನಿಕ ಸಭೆ ಮಾಡಬೇಕು, ಕುಂದುಕೊರತೆಗಳನ್ನ ಆಲಿಸಬೇಕಂತಿದೆ. ವಿಕ್ಟಿಮ್ ಡೇ ಅಂತ ಮಾಡ್ತೀವಿ. ವಿಕ್ಟಿಮ್ ಅಂದ್ರೆ ಕಂಪ್ಲೇಂಟ್ ಏನಿದ್ದಾರೆ ಅವ್ರ ಕಂಪ್ಲೇಂಟ್ ಡೇ ಅಂತ ಒಂದು 3rd ಸಂಡೇ ಅಂತ ಮಾಡ್ತೀವಿ. ಆ ಸಂದರ್ಭದಲ್ಲಿ ದೂರದಲ್ಲಿ ಏನು ದೂರ ಪಟ್ಟಿರ್ತಾರೆ ಅದರಲ್ಲಿ ಏನು ತನಿಖೆ ಮಾಡಲಾಗಿದೆ ಇಲ್ಲಿವರೆಗೆ, ಮುಂದೆ ಇನ್ನೂ ಏನು ಆಗಬೇಕು, ಅರ್ಥ ಆಯ್ತಾ, ಇಲ್ಲಿವರೆಗೆ ಚಾರ್ಜ್ ಶೀಟ್ ಆಗಿದೆಯಾ ಅಥವಾ ತನಿಖೆ ಯಾವ ಹಂತದಲ್ಲಿ ಎಂದು ತಿಳಿಸೋಕ್ಕೋಸ್ಕರ ವಿಕ್ಟಿಮ್ ಡೇ ಅಂತಲೂ ಆಚರಣೆ ಮಾಡ್ತಾರೆ. ಈ ರೀತಿ ನಾನಾ ರೀತಿ ಕಾರ್ಯಕ್ರಮಗಳು ಸಾರ್ವಜನಿಕರಿಗೋಸ್ಕರನೇ ಇರೋದು. ಒಂದು ಏನಂತಂದ್ರೆ ಯಾವುದೇ ಕಾನೂನು ಇರಲಿ, ಜಾರಿ ಅಂತ ಒಂದು ಪ್ರಶ್ನೆ ಬಂದಾಗ ಫಸ್ಟ್ ಕಾಣೋದೇ ಪೊಲೀಸ್ ಇಲಾಖೆ. ಯಾಕಂದ್ರೆ ನೇರ ಸಾರ್ವಜನಿಕರಿಗೆ ಸರ್ಕಾರದ ಕಾನೂನದ ಒಂದು ಮುಖನೇ ಪೊಲೀಸರು. ಯಾವುದೇ ಕಾರಣಕ್ಕೆ ಯಾವುದೇ ಕಾನೂನು ಮೊದಲು ಜಾರಿ ಬರಬೇಕಂದ್ರೆ ಪೊಲೀಸರು ಫಸ್ಟ್ ಸಾರ್ವಜನಿಕರು ಎದುರಾಗ್ತಾರೆ, ನಂತರ ಬೇರೆ ಇದು ಕಾಣೋದು. ಆ ಕಾರಣಗಳಿಂದ ಏನಂತಂದ್ರೆ ಕಾನೂನು ಬಂದಾಗ ಮುಖಸ್ಥಿತಿ ಯಾವಾಗಲೂ ಕೂಡ ಪೊಲೀಸರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಕ್ ಸಾಧ್ಯ ಇಲ್ಲ. ತಪ್ಪು ಯಾರದೇ ಇರಲಿ, ಪೊಲೀಸ್ ಇಲಾಖೆಗೆ ಒಬ್ರು ಕಂಪ್ಲೇಂಟ್ ಬರ್ತಾರೆ, ಅಲ್ಲೇ 50% ನಮ್ಮ ವಿರೋಧಿಗಳು ಕ್ರಿಯೇಟ್ ಆದಂಗೆ. ಯಾಕೆ ನಾವು ಕಂಪ್ಲೇಂಟ್ ಕೊಟ್ಟವ್ರ ಪರವಾಗಿ ನಾವು FIR ಹಾಕ್ತೀವಿ. ಯಾರು ಆರೋಪ ಇರ್ತಾನೆ ಅವನಿಗೆ ಪೊಲೀಸರು ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಅವ್ರಿಗೂ ತೊಂದರೆ ಆಗಿತ್ತು ಅಂತ ಅನ್ಕೊಳ್ಳಿ, ಈಗ 2 ಪಾರ್ಟಿ ಜಗಳ ಆಡಿದ್ರು, 2 ಕಡೆ ಗಲಾಟೆ ಆಗಿದೆ, 2 ಕಡೆ ಗಾಯ ಆಗಿದೆ, ಅವರು ಒಂದು ದೂರು ಕೊಟ್ಟರು ಅಂತ ಅನ್ಕೊಳ್ಳಿ, ಅವ್ರದ್ದು ಒಂದು FIR ಮಾಡಿದ್ವಿ, ಅವಾಗ 100% ಪೊಲೀಸರ ವಿರುದ್ಧನೇ ಹೊರತು ಯಾರು ಕೂಡ ಪೊಲೀಸರ ಪರವಾಗಿ ಮಾತಾಡುವಂಥದ್ದು ಅಥವಾ ಡಿಫೆನ್ಸ್ ಮಾಡುವಂಥದ್ದು ಇರಲ್ಲ. ಹಾಗಂತ ಪೊಲೀಸರು ಕೆಟ್ಟವರಲ್ಲ. ಪೊಲೀಸರು ಕಾನೂನು ಬಾಹಿರ ಏನಾದರೂ ಮಾಡಿದ್ರು ಕೂಡ ಅದನ್ನು ತಿಳಿಸ್ಲಿಕ್ಕೆ ಮೇಲಾಧಿಕಾರಿಗಳಿದ್ದಾರೆ, ಕಂಪ್ಲೇಂಟ್ ಮಾಡೋಕ್ಕೆ ಪೊಲೀಸ್ ದೂರು ಪ್ರಾಧಿಕಾರಿಗಳಿದ್ದಾರೆ ಮತ್ತು ಮೇಲಾಧಿಕಾರಿಗಳಿದ್ದಾರೆ, ಅಥವಾ ವೆಬ್ಸೈಟ್ ಅಲ್ಲೂ ಕೂಡ ನಿಮಗೆ ದೂರನ್ನು ದಾಖಲೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಉಪಯೋಗ ಮಾಡ್ಕೋಬೇಕು. ಯಾವುದೇ ಕಾನೂನು ಕೂಡ ಈಗ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ RTO ಇಲಾಖೆ ಇದೆ, ಆದರೂ ಕೂಡ ಫಸ್ಟ್ ಕಾಣೋದು ಪೊಲೀಸರು ಕಾಣ್ತೀವಿ. ಈ ಬಾರ್ ರೆಸ್ಟೋರೆಂಟ್ ಲಿಕ್ಕರ್ ಅಂತ ಇದೆ, ಅದಕ್ಕೋಸ್ಕರ ಎಕ್ಸೈಸ್ ಇಲಾಖೆನೇ ಇದೆ, ಆದರೂ ಕೂಡ ಫಸ್ಟ್ ಕಾಣೋದು ಪೊಲೀಸರೇ ಕಾಣ್ತೀವಿ. ಅದ ಈ ರೀತಿ ನಾನಾ ಇಲಾಖೆಗಳಿದ್ರೂ ಕೂಡ ಎನ್ಫೋರ್ಸ್ಮೆಂಟ್ ಅಂತ ಒಂದು ವಿಚಾರ ಬಂದಾಗ ಪೊಲೀಸ್ ಇಲಾಖೆ ಮುಂದೆ ಬರೋದ್ರಿಂದ ಅದು ಸಾರ್ವಜನಿಕರಿಗೆ ಯಾರಿಗೆ ಏನಂದ್ರೆ FIR ಆಗ್ತದೆ, ಇನ್ನೊಂದು ಆಗ್ತದೆ ಅಂತ ಸಂದರ್ಭದಲ್ಲಿ ಅಸಮಾಧಾನ ಕಾಯಂ. ಈಗ ಯಾರೋ ಹೆಲ್ಮೆಟ್ ಹಾಕ್ತಾ ಇಲ್ಲ, ತಪ್ಪು. ಹೆಲ್ಮೆಟ್ ಹಾಕದೇ ಇರೋ ತಪ್ಪು. ನಾವು ಬೀದಿ ಬದಿ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕಂತ ಈ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ತಾ ಇದ್ದೀವಿ. ಅತಿ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಕೈ ಸಾಲ, ಬಡ್ಡಿ ಸಾಲಗಳನ್ನು ತಗೊಂಡು ದಿನ ಬಡ್ಡಿ ಕಟ್ತಿದ್ರು. ಈಗ ಬೆಳಿಗ್ಗೆ ಸಾಲ ತಗೊಳ್ಳೋದು ಮತ್ತೆ ಸಂಜೆ ಬಡ್ಡಿ ಕಟ್ಟೋದು. ಇದನ್ನ ತಡೆಯೋದಿಕ್ಕೆ ಸರ್ಕಾರ ಏನ್ ಮಾಡ್ತಂತ ಹೇಳಿದ್ರೆ, PM ಸ್ವನಿಧಿ ಯೋಜನೆಯಡಿ ಪ್ರತಿ ಬೀದಿ ವ್ಯಾಪಾರಸ್ಥರಿಗೆ 10,000 ರೂಪಾಯಿಗಳನ್ನು ಕೊಡ್ತು. ಕಳೆದ 5 ವರ್ಷದಿಂದ ಈ ಸ್ಕೀಮ್ ಜಾರಿಯಲ್ಲಿ ಇರುತ್ತದೆ. ಯಾರು 10,000 ತುಂಬಿದರೆ ಅವರಿಗೆ ಮತ್ತೆ 20,000ವರೆಗೂ ಸಾಲವನ್ನು ಕೊಡ್ತು. ನಂತರ 50,000, ಈಗ 1 ಲಕ್ಷದವರೆಗೂ ಸಹ ಸಾಲ ಪಡೆಯೋದಕ್ಕೆ ಅವಕಾಶ ಇದೆ. ಇದರಿಂದ ಸಾಕಷ್ಟು ಜನ ಬಡ್ಡಿಯ ಹೊರೆಯಿಂದ ಹೊರಗೆ ಬರಂಗಾಗಿದೆ. ಹಾಗಾಗಿ ಯಾರೂ ಸಹ ಮೀಟರ್ ಬಡ್ಡಿ ಇರ್ಬೋದು, ಚಕ್ರ ಬಡ್ಡಿ, ಸುಳಿಗೆ
ಹಾಗಾಗಿ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕಾಗ್ತದೆ. ಇವತ್ತು ಬೀದಿ ಬದಿಗಳು ಕೂಡ ಕೀಳು ಅಂತಕ್ಕಂಥದ್ದಲ್ಲ. ಬೇರೆ ಒಂದು ತಾಲೂಕುಗಳಿಗೆ ಮತ್ತು ಬೇರೆ ಒಂದು ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೂಡ ರೀಸನಬಲ್ ಇದೆ. ಕಾರಣ ಏನಂದ್ರೆ ಬೇರೆ ಕಡೆ ಹೂವಿನ ವ್ಯಾಪಾರವನ್ನು ತಿಳ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇತ್ತು. ನಮ್ಮ ಪುಣ್ಯ ಚಿಕ್ಕಬಳ್ಳಾಪುರದಲ್ಲಿ ಹಣ್ಣಕ್ಕೆ ಕೊರತೆ ಇಲ್ಲ, ಹೂವು ಕೊರತೆ ಇಲ್ಲ, ಬೆಳೆದಕ್ಕಂಥ ಬೆಳೆಗಳಿಗೆ ಕೊರತೆ ಇಲ್ಲ. ಇಲ್ಲಿ ಲೋಕಲ್ ಸಿಕ್ಕೋದ್ರಿಂದ ಈ ಬೀದಿ ವ್ಯಾಪಾರಿಗಳು ಕೂಡ ನಮ್ಗೆ ರೀಸನಬಲ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಇಷ್ಟಪಡ್ತೀನಿ. ಜೊತೆಗೆ ಬೀದಿ ವ್ಯಾಪಾರಿಗಳು ಕೂಡ ಇಂದಿನ ಪ್ರಕಾರ ಹೇಳಬೇಕಾದ್ರೆ ಸುಳ್ಳು ಹೇಳದ ವ್ಯವಹಾರಿಗಳೇ ಇಲ್ಲ ಅಂತ. ಅಂದ್ರೆ ಸುಳ್ಳು ಹೇಳದಿರ್ತಕ್ಕಂಥ ವ್ಯಾಪಾರ ಇಲ್ಲ. ಕಾರಣ ಏನಂದ್ರೆ ಹೊಟ್ಟೆ ಮಾಡಿರ್ಬೇಕಾದ್ರೆ ಏನೋ ಒಂದು ಸುಳ್ಳಾದ್ರು ಹೇಳಲೇಬೇಕಾಗುತ್ತೆ, ಅದು ವ್ಯಾಪಾರಕ್ಕೆ ಹೋಗಲೇಬೇಕಾಗುತ್ತೆ. ನಿಜ ಹೇಳಿದ್ರು ಕೂಡ ನಾವು ತೆಗೆದುಕೊಳ್ಳೋದು ಅಂತ ಅಸಾಧ್ಯವಾಗ್ತದೆ. ಅದ್ಮೇಲೆ ಅವ್ರಿಗೂ ಏನೇ ಚಾರ್ಜಸ್ ಇದಾವೆಲ್ಲವನ್ನು ಹಾಕಿ ನಮಗೆ ವ್ಯಾಪಾರ ಮಾಡ್ತಾರೆ. ಈ ಕೊಳೆತು ಹೋಗ್ತಕ್ಕಂಥ ವಸ್ತುಗಳ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ನಿಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ಮಾತ್ರನೇ ತಮಗೆ ಒಬ್ಬ ಅಧಿಕಾರಿಗಳಾಗ್ಬೋದು, ಯಾರೇ ಒಬ್ಬ ಸಮಾಜ ಸೇವಕರಾಗ್ಬೋದು, ತಮಗೊಂದು ಸೇವೆ ಮಾಡಬೇಕಾದ್ರೆ ತಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಎಲ್ಲ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ನಾನು ಮನವಿ ಮಾಡ್ತಾ, ನಿಜವಾಗ್ಲೂ ಆರೋಗ್ಯ ಎಷ್ಟೇ ಕ್ಷೀಣವಾಗಿದ್ರು ನಮ್ಮ ಅವರು ಬೀದಿ ವ್ಯಾಪಾರಸ್ಥರ ಬಗ್ಗೆ ಸುಮಾರು ಕಾಳಜಿ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ನಾನು ಹಳೆ ಬಸ್ ನಿಲ್ದಾಣದಲ್ಲಿ ಒಂದು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಬೀದಿ ವ್ಯಾಪಾರಸ್ಥರ ಬಗ್ಗೆ ಸುಮಾರು ಕಾಳಜಿ ಇಟ್ಕೊಂಡಿದ್ದಾರೆ. ಅವರಾಗ್ಲಿ ವೆಂಕಟೇಶ್ ಅವರಾಗ್ಲಿ ಅವರೆಲ್ಲ ಸಂಘಟಕರು, ಅವರಿಗೆ ತಾವೆಲ್ಲ ಸಾಥ್ ಕೊಡಬೇಕು. ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ತಿಳಿಸಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀನಿ. ಏನೇ ನೋಡಿ, ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯಗಳನ್ನ ತಾವು ನೇರವಾಗಿ ಹೋಗಕ್ಕಾಗಲ್ಲ. ತಾವು ಅಸ್ಲಾಂ ಭಾಷೆ ಮತ್ತು ಸಂಘಟಕರಿಂದ ಓಡಿಸಿ ಬಾಗಲ್ ತೆಗೆಸಿ ಅವ್ರಿಗೆ ಒಂದು ಅಧ್ಯಕ್ಷರ ಪೋಸ್ಟ್ ಅನ್ನ ಆಗ್ಲೇ ಕೊಟ್ಟಿದ್ದೆ. ನನಗೆ ನೋವಾಗೋದೇನಂದ್ರೆ 2-3 ಬಾರಿ ನಾನೇ ಹೋಗಿ ನಗರಸಭೆಯಲ್ಲಿ ಏನಿವತ್ತು ಆದಿ ಬೀದಿ ಬಿಸಿಲಲ್ಲಿ ಪಾಪ ತುಂಬಾ ಶ್ರಮ ಪಟ್ಟು ವ್ಯಾಪಾರ ಮಾಡ್ತಾರೆ. ರೈತರು ಪಾಪ ಔಷಧಿ ಹೊಡೆದು ಕಷ್ಟಪಟ್ಟು ಬೆವರು ತೆಗೆದು ಅವರು ತಗೊಂಡ್ಬಂದು ನಿಮ್ಗೆ ವ್ಯಾಪಾರ ನಿಮ್ಗೆ ಇವತ್ತು ಮಾರಾಟ ಮಾಡಿದ್ರೆ, ನೀವು ಬಿಸಿಲಲ್ಲಿ ಗಾಳಿ ಅಂದೆ, ಧೂಳಂದೆ, ಡಸ್ಟ್ ಅಂದೆ ನೀವು ವ್ಯಾಪಾರ ಮಾಡ್ತೀರಿ. ಸರ್ಕಾರಕ್ಕೆ ಏನಾದ್ರು ಸ್ವಲ್ಪ ಒಂದಿಷ್ಟಾದ್ರೂ ನಿಮ್ಮೇಲೆ ಏನಾದ್ರೂ ಕರೋದಯ ಇದ್ರೆ ದಯವಿಟ್ಟು ನಾನು ರಾಜಕಾರಣಿಗಳು ಹೇಳೋದಿಷ್ಟೇ, ವ್ಯಾಪಾರಸ್ಥರನ್ನ ಕೈಯಲ್ಲಿ ಇಟ್ಕೊಬೇಕು. ವ್ಯಾಪಾರ ಮಾಡಲಿಲ್ಲ ಅಂದ್ರೆ ರೈತರಿಲ್ಲ. ರೈತರು ಇವತ್ತು ಬೇಕಾದಷ್ಟು ಬೆಳೆಗಳನ್ನ ಬೆಳೀತಾರೆ, ಹೂವು ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ, ಬೇಕಾದಷ್ಟು ತರಕಾರಿಗಳು ಬೆಳೀತಾರೆ, ಎಲ್ಲ ಬೆಳೀತಾರೆ. ಇಂಥವೆಲ್ಲ ವ್ಯಾಪಾರಸ್ಥರಿಲ್ಲ ಅಂದ್ರೆ ನಾವೆಲ್ಲ ರೈತರ ಮನೆಯಲ್ಲಿ ಏನ್ ಮಾಡಕ್ಕಾಗುತ್ತೆ? ಈ ಬೀದಿ ವ್ಯಾಪಾರಸ್ಥರ ಒಂದು ಸಂಘಟನೆಯನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ವೆಂಕಟೇಶ್ ಅವರು, ಅಸ್ಲಾಂ ರವರು, ನಮ್ಮ ಎಂ ನಾರಾಯಣ ಸ್ವಾಮಿ ರವರು ಎಲ್ಲರೂ ಸಹ ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಎಲ್ಲರಿಗೂ ಸಹ ನಾನು ಕೇಳ್ಕೊಳ್ಳೋದು ಒಂದೇನೇನೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಅಸ್ಲಾಂ ಭಾಷಾ ಅವರಾಗಿರ್ಬೋದು, ಈಗ ತಾರೆ ಮಾತನಾಡಿದಂತ ರಾಜ್ಯಾಧ್ಯಕ್ಷರಾದಂತ ಸುರೇಶ್ ಅವರಾಗಿರ್ಬೋದು, ಸರ್ ಇವರಿಗೆ ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಡೋದು ನೀವೆಲ್ಲರ ಜವಾಬ್ದಾರಿ ಆಗ್ತದೆ ಸರ್. ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಡ್ ಇವರಿಗೆ ಸಿಕ್ಕಿದ್ದೆ ಆದ್ರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅನ್ನ ನೀವು ನೆನೆಸ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ. ಅವರು ಶಾಸಕರಾಗಿದ್ದಷ್ಟು ದಿನ ಪ್ರತಿ ಇದ್ದಾಗ ನೀವು ಕೇಳುವಂತ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ರಾಜಕಾರಣಿ ಆಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು ಅವರು ಮುಂದೆ ಬರ್ತಾರೆ.
ನಿಮ್ಮ ಒಗ್ಗಟ್ಟು ಸರಿ ಇಲ್ಲದೆ ಹೋದ್ರೆ ಆಗ ಜನ ಬರೋದು ಕಮ್ಮಿ ಆಗ್ತದೆ, ಜನ ನಿಮಗೆ ಸ್ಪಂದನೆ ಮಾಡೋದು ಕಮ್ಮಿ ಆಗ್ತದೆ. ಇವತ್ತು ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಸ್ಪಂದಿಸಬೇಕು ಅಂತಂದ್ರೆ ನಿಮ್ಮ ಒಗ್ಗಟ್ಟು ತುಂಬಾ ಮುಖ್ಯ ಆಗ್ತದೆ. ನೀವು ಒಗ್ಗಟ್ಟನ್ನು ಕಾಪಾಡಿಕೊಂಡಿದ್ದೀರಾ. ಸುಮಾರು ವರ್ಷಗಳಿಂದ ಅವರು ಏನೇ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ರು, ತಳ್ಳೋ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಛತ್ರಿ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು ಕೂಡ ನಮ್ಮ ಹೋರಾಟಗಳಲ್ಲಿ ನಾವು ಜನಪರವಾದ, ಬಡವರ ಪರವಾದ, ದೀನದಲಿತರ ಪರವಾದ ಹೋರಾಟಗಳಲ್ಲಿ ಎಲ್ಲದರಲ್ಲೂ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಅವ್ರಿಗೆ ನಾನು ವಿಶೇಷವಾಗಿ ಅವರು ಮತ್ತು ಅವ್ರ ಸಹಪಾಠಿಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರು. ನಾನು ಕೂಡ ಕೂಲಿ ಮಾಡಿ ಬಹಳಷ್ಟು ಕೆಳಮಟ್ಟದಿಂದ ಬೆಳೆದಿರೋನು. ನಾನು ಏಕದಮ್ ಶ್ರೀಮಂತ ಆಗಿಲ್ಲ, ಆದರೂ ಬರೋಗ್ ಬೆತ್ತಲೆ ಹೋಗೋಗ್ ಬೆತ್ತಲೆ, ಹುಟ್ಟು ಆಕಸ್ಮಿಕ, ಸಾವೆಲ್ರಿಗೂ ಖಚಿತ. ಒಂದಲ್ಲ ಒಂದಿನ ಕೆಲವರು ಸಾಯ್ತಾರೆ, ಕೆಲವರು ಮುಂದಾಗಿ ಸಾಯ್ತಾರೆ, ಕೆಲವರು ಲೇಟ್ ಆಗಿ ಸಾಯ್ತಾರೆ. ಆ ಹುಟ್ಟು ಸಾವು ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಏನ್ ಜನಕ್ಕೆ ಸಹಾಯ ಮಾಡ್ತೀವಿ, ನಮ್ಮ ಕೈಲಾದ್ದು ಭಗವಂತ ಕೊಟ್ಟವನೇ ನಾವು ಮಾಡಬೇಕು. ಇವತ್ತು ನಾನು ವಾರಕ್ಕೆ 2 ದಿವಸ ಪ್ರಜಾಪ್ರತಿನಿಧಿಗಳು 26ಗೆ ಘೋಷಣೆ ಕೊಟ್ಟಿದ್ರು, ನಮ್ಮ ಸಚಿವರು ಮತ್ತೆ ಶಾಸಕರು. ಅದೇ ದಿನ ನಾವು 26ಗೆ ಮಾಡ್ಕೊಂಡ್ವಿ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅಂತ ಹೇಳಿದ್ರೆ ಶಾಸಕರಿಗೆ ಆಯ್ತಪ್ಪ ನಾನು ಬರ್ತೀನಿ, ನೀವು ಹಮ್ಮಿಕೊಳ್ಳಿ ಅಂತ ಹೇಳಿದಕ್ಕೆ ಈ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಈ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನಾಚರಣೆಯಲ್ಲಿ ನಮ್ಮ SP ಸಾಹೇಬರು ಕಾರಣಾಂತರ ಬರಲಿಲ್ಲ. ನಮ್ಮ ಶಾಸಕರು ನಗರದ ಒಂದು ಚುನಾವಣೆ ಮತ್ತು ಬೇರೆ ಚುನಾವಣೆ ಸಭೆ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ DSP ಸಾಹೇಬರನ್ನು ಕಳಿಸಿದ್ರು, ನಮ್ಮ ಕಮಿಷನರು ಬಂದಿದ್ದರು, ಮತ್ತು ನಮ್ಮ ನಗರಸಭೆ ಸದಸ್ಯರುಗಳು ಬಂದಿದ್ದರು, ಮತ್ತು ನಮ್ಮ ಪ್ರಜಾಪ್ರತಿನಿಧಿಗಳು, ದಲಿತರ ಪರ ಲೀಡರ್ಗಳು ಬಂದಿದ್ದರು, ರೈತರ ಪರ ಲೀಡರ್ಗಳು ಬಂದಿದ್ದರು, ಮತ್ತು ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರು ಸುರೇಶ್ ಅವರು ಬಂದಿದ್ದರು, ಮತ್ತು ನಮ್ಮ ಚಿಂತಾಮಣಿಯಿಂದ ಪದಾಧಿಕಾರಿಗಳು, ಶಿಡ್ಲಘಟ್ಟದಿಂದ ಪದಾಧಿಕಾರಿಗಳು, ಎಲ್ಲ ನಮ್ಮ 6 ತಾಲೂಕಿನ ಪದಾಧಿಕಾರಿಗಳು ಬಂದಿದ್ದರು. ನಾವು ಚಿಕ್ಕದಾಗಿ ನಾವು ಬೀದಿ ಬದಿ ವ್ಯಾಪಾರ ದಿನಾಚರಣೆಯನ್ನು ಎಲ್ಲರೂ ನಮ್ಮ ನಗರದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು, ಗಣ್ಯರು ಎಲ್ಲ ಸೇರಿ, ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಎಲ್ಲ ವ್ಯಾಪಾರಸ್ಥರು ಸೇರಿ ನಾವು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಚರಣೆ ಮಾಡಿ ಯಶಸ್ವಿ ಮಾಡಿದ್ದೀವಿ. ಈ ಮಾತು ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥ ಅಣ್ಣ ತಮ್ಮಂದರು, ಅಕ್ಕಂಗರು ವತಿಯಿಂದ ನಾವೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ, ನಮ್ಮ ನಗರಾಡಳಿತಕ್ಕೆ, ಪೌರಾಡಳಿತಕ್ಕೆ, ನಮ್ಮ ಸಚಿವರಿಗೆ, ನಮ್ಮ ಶಾಸಕರಿಗೆ, ನಮ್ಮ MP ಸಾಹೇಬರಿಗೂ ಕೂಡ ಎಲ್ಲ ನಮ್ಮ ಜಾತಿ ಭೇದವಿಲ್ಲದ ಸಂಘಟನೆ ಇದು ನಮ್ಮದು. ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಸಂಘಟನೆ ವತಿಯಿಂದ ಎಲ್ಲ ಜಾತಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಅಲ್ಲಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು. ಮಳೆ ಬಂದರೆ ನಾವು ಹೋಗೋಕ್ಕಾಗಲ್ಲ, ನಾವು ಬಿಸಿಲಲ್ಲಿ ಗಾಳಿಯಲ್ಲಿ ಎಲ್ಲ ಸಾಯ್ತಾ ಇದ್ದೀವಿ. ನಮ್ಮ ಚಿನ್ನದಂಥ ಚಿಕ್ಕಬಳ್ಳಾಪುರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ದಿರ ನಮಗೆ ವೆಂಡಿಂಗ್ ಝೋನ್ಗಳು ನಿರ್ಮಾಣ ಮಾಡಿಕೊಟ್ಟು ಈ ತಾಲೂಕಿನಲ್ಲಿ ನಮ್ಮ ಸ್ವಚ್ಛ ಭಾರತ ಯಾವ ಥರ ಹೇಳಿದ್ರು ಮಾಡಿದ್ದಾರೆ, ಆ ಥರ ಮಾಡಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಲ್ಲಲ್ಲಿ ವೆಂಡಿಂಗ್ ಝೋನ್ಗಳು, ಕುಡಿಯೋ ನೀರು, ನಮ್ಮ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮಾಡಬೇಕು. ಹಾಗೆ ಕೂಡ ಸಮೃದ್ಧಿ ಯೋಜನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕೊಟ್ಟಿದ್ದೀನಿ. ಸಮೃದ್ಧಿ ಅಂತ ಯೋಜನೆ ಒಂದಿದೆ ರಾಜ್ಯ ಸರ್ಕಾರದಲ್ಲಿ, ಹೆಣ್ಮಕ್ಳಿಗೆ ಪ್ರತಿ 10,000 ರೂಪಾಯಿ ಫ್ರೀ ಕೊಡ್ತಾರೆ. ಅದು ಎಲ್ಲ ಜಾತಿಯವ್ರಿಗೆ ಕೊಡಬೇಕು, ಒಂದೊಂದು ತಾಲೂಕಿಗೆ ಇಷ್ಟಿಷ್ಟು ಅಂತೇಳಿ ಸಮೃದ್ಧಿ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯವನ್ನು ರೂಪಕ್ಕೆ ತರಬೇಕು, ನಮ್ಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆ
ಎಷ್ಟು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಟೋಟಲು ಈಗ ಚೇಳೂರು ಸೇರಿಸಿ ನಮ್ಮ ಮಂಚನಹಳ್ಳಿ ಎಲ್ಲ ಸೇರಿಸಿ 5200 ಜನ ಗಂಟೆ ನಾವು ಬೀದಿ ವ್ಯಾಪಾರಿಗಳೆಲ್ಲ ಸೇರಿ ಒಗ್ಗೂಡ್ತಾ ಇದ್ದೀವಿ. ನಮ್ಮ ವ್ಯಾಪಾರಿಗಳಿಗೆ ಎಲ್ಲ ರಾಜ್ಯದ ಎಲ್ಲ ಬೀದಿ ವ್ಯಾಪಾರಿಗಳು ಒಂದು ಒಳ್ಳೇದಾಗಬೇಕು ಅನ್ನೋ ಇದಕ್ಕೆ ಗಂಟೆ ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಎಲ್ಲ ಸವಲತ್ತು ಬೀದಿ ವ್ಯಾಪಾರಿಗಳು ಸಿಗಬೇಕು. 2014 ಆ್ಯಕ್ಟ್ ಪ್ರಕಾರ ಬೀದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಮಾಡಬೇಕು, ID ಕಾರ್ಡ್ಗಳು ಕೊಡಬೇಕು, ಎಲ್ಲ ರೂಲ್ಸ್ ಇದೆ. ಆ ವೆಂಡಿಂಗ್ ಝೋನ್ ಮಾಡಿದ್ಮೇಲೆ ಅಲ್ಲಿ ಲೈಟಿನ ವ್ಯವಸ್ಥೆ ಆಗಲಿ, ಡೀಸೆಲ್ ವ್ಯವಸ್ಥೆ ಆಗಲಿ, ಹೆಂಗಸರಿಗೆ ಶೌಚಾಲಯ ವ್ಯವಸ್ಥೆ ಆಗಲಿ ಮತ್ತು ಗೋಡನ್ ವ್ಯವಸ್ಥೆ ಇದನ್ನೆಲ್ಲ ತಲುಪಿಸಿ ವೆಂಡಿಂಗ್ ಝೋನ್ನ ಮಾಡಿಕೊಡ್ಬೇಕು. ಇದನ್ನು ಅಧಿಕಾರಿಗಳು ಸರ್ಕಾರದಿಂದ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕು. ತೀರ್ಮಾನ ಎಲ್ಲದರಲ್ಲಿ ಎತ್ತಂಗಡಿ ಮಾಡ್ತಿದ್ರೆ ಅದು ನಿಲ್ಲಬೇಕು. ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದು. ಬೀದಿ ವ್ಯಾಪಾರಿಗಳು ಅವ್ರ ಹಕ್ಕಿ ಏನಿದೆ ಕಾನೂನು ಪ್ರಕಾರ ಹಕ್ಕನ್ನು ಎಲ್ಲರಿಗೂ ಕೊಡಬೇಕು. ನಾವು ಬೀದಿ ವ್ಯಾಪಾರಿಗಳು ದೇಶ ಬಿಟ್ಟು ಬಂದವರಲ್ಲ, ನಾವೆಲ್ಲ ಭಾರತದಲ್ಲಿ ಇವರು ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾಯಿದ್ದೀವಿ, ಜೀವನ ಮಾಡ್ತೀವಿ. ಕನ್ನಡಿಗರು ಯಾವ ಭಾಷೆ ಜಾತಿ ಅನ್ನೋದಲ್ಲ ಇಲ್ಲಿ ಮುಖ್ಯ. ಇಲ್ಲಿ ಬೀದಿ ವ್ಯಾಪಾರಿಗಳೆಲ್ಲ ಒಂದೇ ಜಾತಿ, ನಾವು ಬೀದಿ ವ್ಯಾಪಾರಿ ಜಾತಿ. ನಾವು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಸವಲತ್ತುಗಳು ಕೊಡೋದಲ್ಲದೆ ನಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮಾಡಬೇಕು. ಮತ್ತು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಫ್ರೀ ಮೆಡಿಕಲ್ ಮಾಡಬೇಕು. ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಿಗೆ ಬೀದಿ ವ್ಯಾಪಾರಿಗಳಿಗೆ. ಮತ್ತು ಮನೆ ಇಲ್ದಿದ್ದವ್ರಿಗೆ ಬೀದಿ ವ್ಯಾಪಾರಿಗಳಿಗೆ, ನಾನು ಎಲ್ಲರಿಗೂ ಮನೆ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲದೇ ಇರೋರಿಗೆ ಸರ್ಕಾರ ನಾವು ಫ್ರೀಯಾಗಿ ಮನೆನ ಕೊಟ್ಟು, ವಸತಿ ಯೋಜನೆಯಲ್ಲಿ ಮನೆನ ಕೊಟ್ಟು ಅವರಿಗೆ ಸಮೃದ್ಧಿ ಮಾಡಿ ಅವ್ರಿಗೂ ಒಂದು ಜೀವನ ಕಟ್ಕೊಂಡು ಬಾಳನ್ನ ಮಾಡೋದಕ್ಕೆ ಬದುಕೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಸರ್ಕಾರಕ್ಕೆ ಮನವಿ ಮಾಡಿ. ರಾಜ್ಯದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು? ಸರ್, ರಾಜ್ಯದಲ್ಲಿ ಕಡಿಮೆ ಅಂದರೂ 1 ಕೋಟಿ ಚಿಲ್ಲರೆ ಬೀದಿ ವ್ಯಾಪಾರಿಗಳಿದ್ದೀವಿ. ಆದರೆ ಸರ್ವೆ ಮಾಡ್ತಾ ಇರೋದು ಸುಮ್ಮನೆ ಬೆಳವಣಿಗೆ ಮಾಡ್ತಾ ಇದ್ದಾರೆ, ಯಾವುದು ಕೋಟಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂದರೆ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಎಲ್ಲ ವ್ಯಾಪಾರಿಗಳನ್ನು ತೆರವುಗೊಳಿಸೋಕೆ ಹೊರಟಿದ್ದಾರೆ ರಾಜ್ಯದಲ್ಲಿ. ಇದು ಆಗಬಾರ್ದು. ಯಾವುದೇ ಆದ ವ್ಯವಸ್ಥೆ ಮಾಡಿ ಕಳಿಸಿ ನಂತರ ಅವ್ರನ್ನ ವೆಂಡಿಂಗ್ ಝೋನ್ ಮಾಡಿ ಶಿಫ್ಟ್ ಮಾಡೋದು. ಇಲ್ಲಿವರೆಗೂ ಯಾವುದೇ ಜಿಲ್ಲೆ, ತಾಲೂಕು, ಹೋಬಳಿ ರಾಜ್ಯದಲ್ಲಿ ಎಲ್ಲೂ ಯಾರನ್ನೂ ಬೀದಿ ವ್ಯಾಪಾರನ ತೆರವುಗೊಳಿಸ್ಬೋದು. ಅವರು ಕಾನೂನು ವ್ಯವಸ್ಥೆ ಏನಿದೆ ಅದನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಿದ್ವಿ. ಮತ್ತು ರಾಜ್ಯದಲ್ಲಿ ಸುಮಾರು ಜಾಗದಲ್ಲಿ ದಂಧೆ ಆಗಿಬಿಟ್ಟಿದೆ. ಬೀದಿ ವ್ಯಾಪಾರಿಗಳ ಹತ್ರ ರೋಲ್ ಕಾಲ್ ಮಾಡೋದು, ಎದುರಿಸೋದು, ಪೊಲೀಸರಲ್ಲದೆ ಕೆಲವರು ಪ್ರಾಪರ್ಟಿ ಮುಂದೆ ಇದ್ರೆ ಅವ್ರು ಬಾಡಿಗೆ ತಗೊಳ್ಳೋದು, ಇದೆಲ್ಲ ನಿಲ್ಲಬೇಕು. ಬೀದಿ ವ್ಯಾಪಾರಿಗಳು ಅವ್ರ ಹಕ್ಕುಗೋಸ್ಕರ 200-300 ರೂಪಾಯಿ ದುಡಿಯೋಕ್ಕೆ ಬಂದಿರ್ತಾರೆ. ಅದನ್ನೇ ಕಿತ್ಕೊಂಡ್ಬಿಟ್ರೆ ಅವ್ರು ಜೀವನ ಮಾಡಬೇಕು. ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಎಲ್ಲೂ ಯಾವುದೇ ಬೀದಿ ವ್ಯಾಪಾರಿ ಹತ್ರ ಯಾರು 1 ರೂಪಾಯಿ ಈಸ್ಕೋಬಾರ್ದು. ಪೊಲೀಸ್ ಆಗಲಿ, ಯಾವುದೋ ಪ್ರಾಪರ್ಟಿ ಮುಂದೆ ಇರೋರಾಗಲಿ, ಇಲ್ಲ ಅಲ್ಲಿ ಲೋಕಲ್ ಯಾರು ಕಲೆಕ್ಷನ್ ಮಾಡೋರಾಗಲಿ, ರೌಡಿಗಳಾಗಲಿ ಯಾರು 1 ರೂಪಾಯಿ ರಾಜ್ಯದಲ್ಲಿ ಎಲ್ಲೂ ಈಸ್ಕೋಬಾರ್ದು. ಇದನ್ನು ಸರ್ಕಾರ ಮುಂದೆ ನಿಂತು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತಾರೆ.